ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ತೆ ಕರುನಾಡು. ಕರುನಾಡಿನ ಸಮಸ್ತ ಕುಲಕೋಟಿ ಮನಸ್ಸುಗಳಿಗೆ ಈ ನಿಮ್ಮ ಎಂಪೈರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಮ್ಮ ಕರ್ನಾಟಕದ ಕಳಸ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ನೆಲೆಸಿರುವ ಸಿದ್ಧಗಂಗಾ ಮಠದ ಬಗ್ಗೆ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಷ್ಟು ಸಿದ್ಧಗಂಗಾ ಮಠದ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೊಟ್ಟೆಗೆ ಕೊಡಿ. ಈ ಮಠಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ ಎನ್ನುವುದೇ ಹೆಚ್ಚಿನ. ಸುಮಾರು 15ನೇ ಶತಮಾನದಲ್ಲಿ ಶ್ರೀ ಶ್ರೀ ಗೋಸಲ ಸಿದ್ದೇಶ್ವರರು ಈ ಮಠವನ್ನು ಸ್ಥಾಪಿಸಿದ್ದಾರೆ. ನಂತರ ತೋಂಟದ ಸಿದ್ಧಲಿಂಗೇಶ್ವರರು, ಅದನಂತರ ಅಟವೀಶ್ವರ ಸ್ವಾಮಿಗಳು, ಅದನಂತರ ಉದ್ದಾನ ಶಿವಯೋಗಿಗಳು, ಅದನಂತರ ನಮ್ಮ ನೆಚ್ಚಿನ ದಾಸೋಹಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಎಂದಿಸಿಕೊಂಡಿರುವ ಶಿವಕುಮಾರ ಸ್ವಾಮಿಗಳು ನಡೆಸಿಕೊಂಡಿತ್ತ ಬಂದಿದ್ದರು. ದಸರಾ ಎಂದರೆ ಮೈಸೂರಿಗೆ ಹೇಗೆ ಭೂಷಣವು, ಹಾಗೆ ಕಲ್ಪತರುನಾಡಿಗೆ ಸಿದ್ಧಗಂಗಾ ಮಠದ ಜಾತ್ರೆ ಎಂದರೆ ಭೂಷಣ. ಬರೋಬ್ಬರಿ 7 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಕನ್ನಡಿಗರ ಕೇಂದ್ರಬಿಂದು. ಇದರಲ್ಲಿ ಮೊದಲ ದಿನವೇ ದನಗಳ ಜಾತ್ರೆ. ವಿವಿಧ ತಲೆಮಾರಿನ ವಿವಿಧ ತಳಿಯ ದನಗಳು ಇಲ್ಲಿ ತಂದು ಸೇರಿಸಿ ವ್ಯಾಪಾರ ವಹಿವಾಟು ಮಾಡುತ್ತಾರೆ. ಇದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಸುಮಾರು 700 ಜಾತಿಯ ಹಸುಗಳು ಮತ್ತು ದನಗಳು ಇಲ್ಲಿ ಬಂದು ಸೇರುತ್ತದೆ. ಸಿದ್ಧಗಂಗಾ ಮಠದ ಜಾತ್ರೆಯ ಮುಖ್ಯ ಕೇಂದ್ರ ಬಿಂದು ಎಂದರೆ ಅದು ಬೆಳ್ಳಿ ಪಲ್ಲಕ್ಕಿ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ದೇವರ ಮೆರವಣಿಗೆ ಮಾಡುತ್ತಾರೆ. ಇದು ಮುಗಿದ ನಂತರ ಕಣ್ಣಿಗೆ ಹಬ್ಬ ತರಿಸುವ ಸಿಡಿಮದ್ದುಗಳ ಝೇಂಕಾರ, ಗಗನಚುಂಬಿಗಳ ನೋಟ. ಆಹಾ, ಈ ದೃಶ್ಯ ನೋಡುಗರಿಗೆ 2 ಕಣ್ಣುಗಳು ಸಾಲದು. ಇದು ಸಿದ್ಧಗಂಗಾ ಮಠದ ಮತ್ತು ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವದ ಕೆಲವು ತುಣುಕುಗಳಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹೆಚ್ಚಿನ ಮನೋರಂಜನೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಎಲ್ಲರಿಗೂ ವಂದನೆಗಳಿಡುತ್ತಾ ಈ ನಿಮ್ಮ ಎಂಪೈರ್ ಕನ್ನಡಿಗ. ಹೆಚ್ಚಿನ ಮನೋರಂಜನೆ ವಿಡಿಯೋಗಳಿಗಾಗಿ ಎಂಪೈರ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.